ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲಿಗೆ ನಟ ದರ್ಶನ್ ಅಲ್ಲಿ ಸೇರಿದ ಬಳಿಕ ಬದಲಾಗ್ತಾರಾ ಅನ್ನುವಂತ ಪ್ರಶ್ನೆ ಇತ್ತು. ಬಟ್ ಬದಲಾದಂಗೆ ಇಷ್ಟು ದಿನ ಕಾಣಿಸ್ತಿಲ್ಲ. ಈಗ ಇವತ್ತಿನಿಂದ ಬದಲಾಗುವಂತ ಸಾಧ್ಯತೆ ಕಾರಣ ಹನುಮಾನ್ ಚಾಲಿಸಾ ಪಠಣದ ಮೊರೆ ಹೋಗಿದ್ದಾರೆ ನಟ ದರ್ಶನ್. ಹನುಮಾನ್ ಚಾಲಿಸಾ ಪಠಣೆ ಮಾಡಂತೆ ಪತ್ನಿ ವಿಜಯಲಕ್ಷ್ಮಿ ಅವರಿಗೆ ಸಲಹೆ ಕೊಟ್ಟರು. ಹಾಗಾಗಿ ಇವತ್ತಿನಿಂದ ಹನುಮಾನ್ ಚಾಲಿಸಾ ಪಠಣೆ ಮಾಡೋದಕ್ಕೆ ದಾಸ ಮುಂದಾಗ್ತಿದ್ದಾರಂತೆ. ಕಾಟೇರ ದಿನಚರಿಯಲ್ಲಿ ಇಂದಿನಿಂದ ಬದಲಾವಣೆಯಂತೆ. ಹನುಮಾನ್ ಚಾಲಿಸಾ ಪುಸ್ತಕ ಕಳಿಸಿದ್ದ ಪತ್ನಿ ವಿಜಯಲಕ್ಷ್ಮಿ ಇಂದಿನಿಂದ ಚಾಲಿಸಾ ಪಠಣೆ ಮಾಡೋದಾಗಿ ದಾಸ ಹೇಳಿದ್ನಂತೆ. ತಣ್ಣೀರು ಸ್ನಾನ ಮಾಡಿ ಈ ಚಾಲಿಸಾ ಪಠಣೆ ಮಾಡ್ತಿದ್ದಾನೆ ದರ್ಶನ್ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಅಲ್ಲಿಗೆ ಇವತ್ತಿನಿಂದ ಏನಾದರೂ ಬದಲಾವಣೆ ಕಾಣಬಹುದಾ ಅನ್ನೋದು ಪ್ರಶ್ನೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲು ಪಾಲಾಗಿದ್ರೂ ಕೂಡ ಪೊರ್ಕಿಗೆ ಆ ಧಿಮಾಕ್ ಮಾತ್ರ ಕಡಿಮೆ ಆಗಿರಲಿಲ್ಲ. ಯಾವಾಗ ಪತ್ನಿ ವಿಜಯಲಕ್ಷ್ಮಿಯವರು ಬಂದರೂ ಅವರ ಭೇಟಿಗೆ ಆಗಮಿಸಿದಂಥ ಹೊತ್ತಲ್ಲಿ ಮಾಧ್ಯಮಗಳಿಗೆ ಕೆಟ್ಟ ಸನ್ನೆ ತೋರಿಸಿದ್ದು. ಆವಾಗ ಗೊತ್ತಾಯಿತು ಈತ ಬದಲಾಗೋದಿಲ್ಲ ಅಂತ. ಇಷ್ಟೆಲ್ಲ ಬೆಳವಣಿಗೆ ಆದ ಬಳಿಕ ಪತ್ನಿ ವಿಜಯಲಕ್ಷ್ಮಿಯವರು ಹನುಮಾನ್ ಚಾಲಿಸಾ ಪಠಣೆ ಮಾಡಬೇಕು ಅಂತ ಪುಸ್ತಕ ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತಿನಿಂದ ಮಾಡ್ತೀನಿ ಅಂತ ಹೇಳಿದ್ರಂತೆ. ಇವತ್ತಿನಿಂದ ದಾಸ ಹನುಮಾನ್ ಚಾಲಿಸಾ ಪಠಣದ ಮೊರೆ ಹೋಗಿದ್ದಾರೆ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಬಂದ್ರು, ಸಹೋದರ ಬಂದ್ರು ಭೇಟಿ ಆಗೋದಕ್ಕೆ. ಆದ್ರೆ ತಾಯಿಯನ್ನ ಭೇಟಿ ಮಾಡಲೇಬೇಕು ಅಂತ ಪರಿತಪಿಸ್ತಾ ಇದ್ದಾರೆ ಜೈಲಲ್ಲಿ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಹಾಗಾಗಿ ಪತ್ನಿ ವಿಜಯಲಕ್ಷ್ಮಿಯವರು ಭೇಟಿಗೆ ಆಗಮಿಸಿದ ಸಂದರ್ಭದಲ್ಲಿ ತಾಯಿಯನ್ನ ಕೂಡ ಜೊತೆಗೆ ಕರ್ಕೊಂಡ್ ಬಾ, ಅವ್ರನ್ನ ಭೇಟಿ ಆಗಬೇಕು, ನೋಡಬೇಕು ಅಂತ ನಟ ದರ್ಶನ್ ಹೇಳ್ಕೊಂಡಿದ್ದಾರೆ ಅನ್ನುವಂತಹ ವಿಚಾರ ಕೂಡ ಬೆಳಕಿಗೆ ಬರ್ತಾ ಇದೆ. ಸೊ ಏನ್ ಮಾತುಕತೆ ಆಯ್ತು, ತಾಯಿಯನ್ನ ನೆನಪು ಮಾಡ್ಕೊಳ್ಳೋದಕ್ಕೆ ಕಾರಣ ಏನು, ಅಂಥ ಪಶ್ಚಾತ್ತಾಪ ಏನ್ ಕಾಡ್ತಾ ಇದೆ, ಈ ಎಲ್ಲದರ ಕುರಿತು ಒಂದು ರಿಪೋರ್ಟ್ ಕೂಡ ಇದೆ, ನೋಡ್ಕೊಂಡು ಬರೋಣ. ಬಳ್ಳಾರಿ ಜೈಲಿನಲ್ಲಿ ಭೂಪತಿ ಕಂಗಾಲು, ಅಮ್ಮನಿಗಾಗಿ ಕಾದು ಕೂತಿದ್ದಾನೆ ಕಾಟೇರ. ರಾಜಾತಿಥ್ಯದ ದೆಸೆಗಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿರೋ ದರ್ಶನ್ ಏಕಾಂಗಿಯಾಗಿದ್ದಾರೆ. ಮಾತನಾಡಲು ಯಾರಿಲ್ಲದೆ 4 ಗೋಡೆಗಳ ಮಧ್ಯೆ ಒಬ್ಬಂಟಿಯಾಗಿದ್ದಾನಂತೆ. ಹೀಗಾಗಿ ಹನುಮಾನ್ ಚಾಲಿಸಾ ಪುಸ್ತಕ ಓದುತ್ತಿದ್ದು ದೇವರ ಧ್ಯಾನ ಮಾಡಿದ್ದಾನೆ. ಈ ಮಧ್ಯೆ ಅಮ್ಮನಿಗಾಗಿ ಕಾಯ್ತಿದ್ದಾನೆ. ಬಳ್ಳಾರಿ ಜೈಲಿನಲ್ಲಿ ವಿಲವಿಲ ಒದ್ದಾಡ್ತಿರೋ ದಾಸನಿಗೆ ಪತ್ನಿ ವಿಜಯಲಕ್ಷ್ಮಿ ಆವಾಗ ಭೇಟಿಯಾಗಿ ಧೈರ್ಯ ಹೇಳ್ತಿದ್ದಾರೆ. ಮೊನ್ನೆಯಷ್ಟೇ ಸಹೋದರ ದಿನಕರ್ ತುಗುದಿ ಭೇಟಿಯಾಗಿ ಸಮಾಧಾನ ಮಾಡಿದ್ದಾನೆ. ಆದರೆ ತಾಯಿಯನ್ನ ನೋಡದೆ ದಾಸ ಕೊರಗುತ್ತಿದ್ದಾನೆ ಎನ್ನಲಾಗಿದೆ. ತಾಯಿಯನ್ನ ಕರೆತರುವಂತೆ ಪತ್ನಿಗೆ ಮಾಹಿತಿ. ಇನ್ನು ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿರೋ ದಾಸನಿಗೆ ನಾಳೆಯದ್ದೇ ಚಿಂತೆಯಾಗಿದೆ. ನಾಳೆ ಕಸ್ಟಡಿ ಅಂತ್ಯವಾಗಲಿದ್ದು ದರ್ಶನ್ ಮತ್ತೆ ಕೋರ್ಟ್ಗೆ ಹಾಜರಾಗಲಿದ್ದಾನೆ. ನಾಳೆ ಏನಾಗುತ್ತೋ ಏನೋ ಅಂತ ಕಾತುರದಲ್ಲಿದ್ದಾನೆ. ಈ ಮಧ್ಯೆ ತಾಯಿಯನ್ನ ನೋಡಲು ಕಾಯ್ತಿದ್ದಾನಂತೆ. ಕಳೆದ ವಾರ ತಾಯಿಯನ್ನ ಕರೆತರುವಂತೆ ಪತ್ನಿಗೆ ದಾಸ ಹೇಳಿದ್ದ. ಆದರೆ ತಾಯಿ ಮೀನಾ ತೂಗುದೀಪ್ ಭೇಟಿಯಾಗಿರಲಿಲ್ಲ. ಹೀಗಾಗಿ ಈ ವಾರವಾದ್ರೂ ಮಗನನ್ನ ನೋಡೋಕೆ ಬರ್ತಾರಾ ಅನ್ನೋದು ಕುತೂಹಲವಾಗಿದೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲಿಗೆ ನಟ ದರ್ಶನ್ ಅಲ್ಲಿ ಸೇರಿದ ಬಳಿಕ ಬದಲಾಗ್ತಾರಾ ಅನ್ನುವಂಥ ಪ್ರಶ್ನೆ ಇತ್ತು. ಬಟ್ ಬದಲಾದಂಗೆ ಇಷ್ಟು ದಿನ ಕಾಣಿಸ್ತಿಲ್ಲ. ಈಗ ಇವತ್ತಿನಿಂದ ಬದಲಾಗುವಂಥ ಸಾಧ್ಯತೆ ಕಾರಣ ಹನುಮಾನ್ ಚಾಲಿಸಾ ಪಠಣದ ಮೊರೆ ಹೋಗಿದ್ದಾರೆ ನಟ ದರ್ಶನ್. ಹನುಮಾನ್ ಚಾಲಿಸಾ ಪಠಣೆ ಮಾಡಂತೆ ಪತ್ನಿ ವಿಜಯಲಕ್ಷ್ಮಿ ಅವರಿಗೆ ಸಲಹೆ ಕೊಟ್ಟರು. ಹಾಗಾಗಿ ಇವತ್ತಿನಿಂದ ಹನುಮಾನ್ ಚಾಲಿಸಾ ಪಠಣೆ ಮಾಡೋದಕ್ಕೆ ದಾಸ ಮುಂದಾಗ್ತಿದ್ದಾರಂತೆ. ಕಾಟೇರ ದಿನಚರಿಯಲ್ಲಿ ಇಂದಿನಿಂದ ಬದಲಾವಣೆಯಂತೆ. ಹನುಮಾನ್ ಚಾಲಿಸಾ ಪುಸ್ತಕ ಕಳಿಸಿದ್ದ ಪತ್ನಿ ವಿಜಯಲಕ್ಷ್ಮಿ ಇಂದಿನಿಂದ ಚಾಲಿಸಾ ಪಠಣೆ ಮಾಡೋದಾಗಿ ದಾಸ ಹೇಳಿದ್ನಂತೆ. ತಣ್ಣೀರು ಸ್ನಾನ ಮಾಡಿ ಈ ಚಾಲಿಸಾ ಪಠಣೆ ಮಾಡ್ತಿದ್ದಾನೆ ದರ್ಶನ್ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಅಲ್ಲಿಗೆ ಇವತ್ತಿನಿಂದ ಏನಾದರೂ ಬದಲಾವಣೆ ಕಾಣಬಹುದಾ ಅನ್ನೋದು ಪ್ರಶ್ನೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲು ಪಾಲಾಗಿದ್ರೂ ಕೂಡ ಪೊರ್ಕಿಗೆ ಆ ಧಿಮಾಕ್ ಮಾತ್ರ ಕಡಿಮೆ ಆಗಿರಲಿಲ್ಲ. ಯಾವಾಗ ಪತ್ನಿ ವಿಜಯಲಕ್ಷ್ಮಿಯವರು ಬಂದರೂ ಅವರ ಭೇಟಿಗೆ ಆಗಮಿಸಿದಂಥ ಹೊತ್ತಲ್ಲಿ ಮಾಧ್ಯಮಗಳಿಗೆ ಕೆಟ್ಟ ಸನ್ನೆ ತೋರಿಸಿದ್ದು. ಆವಾಗ ಗೊತ್ತಾಯಿತು ಈತ ಬದಲಾಗೋದಿಲ್ಲ ಅಂತ. ಇಷ್ಟೆಲ್ಲ ಬೆಳವಣಿಗೆ ಆದ ಬಳಿಕ ಪತ್ನಿ ವಿಜಯಲಕ್ಷ್ಮಿಯವರು ಹನುಮಾನ್ ಚಾಲಿಸಾ ಪಠಣೆ ಮಾಡಬೇಕು ಅಂತ ಪುಸ್ತಕ ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತಿನಿಂದ ಮಾಡ್ತೀನಿ ಅಂತ ಹೇಳಿದ್ರಂತೆ. ಇವತ್ತಿನಿಂದ ದಾಸ ಹನುಮಾನ್ ಚಾಲಿಸಾ ಪಠಣದ ಮೊರೆ ಹೋಗಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ.
ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವ್ರು ಬಂದ್ರು, ಸಹೋದರ ಬಂದ್ರು ಭೇಟಿ ಆಗೋದಕ್ಕೆ, ಆದ್ರೆ ತಾಯಿಯನ್ನ ಭೇಟಿ ಮಾಡಲೇಬೇಕು ಅಂತ ಪರಿತಪಿಸ್ತಾ ಇದ್ದಾರೆ ಜೈಲಲ್ಲಿ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಹಾಗಾಗಿ ಪತ್ನಿ ವಿಜಯಲಕ್ಷ್ಮಿ ಅವರು ಭೇಟಿಗೆ ಆಗಮಿಸಿದ ಸಂದರ್ಭದಲ್ಲಿ ತಾಯಿಯನ್ನ ಕೂಡ ಜೊತೆಗೆ ಕರ್ಕೊಂಡ್ ಬಾ, ಅವ್ರನ್ನ ಭೇಟಿ ಆಗಬೇಕು, ನೋಡಬೇಕು ಅಂತ ನಟ ದರ್ಶನ್ ಹೇಳ್ಕೊಂಡಿದ್ದಾರೆ ಎನ್ನುವಂತಹ ವಿಚಾರ ಕೂಡ ಬೆಳಕಿಗೆ ಬರ್ತಾ ಇದೆ. ಸೊ ಏನ್ ಮಾತುಕತೆ ಆಯ್ತು, ತಾಯಿಯನ್ನ ನೆನಪು ಮಾಡ್ಕೊಳ್ಳೋದಕ್ಕೆ ಕಾರಣ ಏನು, ಅಂಥ ಪಶ್ಚಾತ್ತಾಪ ಏನ್ ಕಾಡ್ತಾ ಇದೆ, ಈ ಎಲ್ಲದರ ಕುರಿತು ಒಂದು ರಿಪೋರ್ಟ್ ಕೂಡ ಇದೆ, ನೋಡ್ಕೊಂಡು ಬರೋಣ. ಬಳ್ಳಾರಿ ಜೈಲಿನಲ್ಲಿ ಭೂಪತಿ ಕಂಗಾಲು, ಅಮ್ಮನಿಗಾಗಿ ಕಾದು ಕೂತಿದ್ದಾನೆ ಕಾಟೇರ. ರಾಜಾತಿಥ್ಯದ ದೆಸೆಗಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿರೋ ದರ್ಶನ್ ಏಕಾಂಗಿಯಾಗಿದ್ದಾರೆ. ಮಾತನಾಡಲು ಯಾರಿಲ್ಲದೆ 4 ಗೋಡೆಗಳ ಮಧ್ಯೆ ಒಬ್ಬಂಟಿಯಾಗಿದ್ದಾನಂತೆ. ಹೀಗಾಗಿ ಹನುಮಾನ್ ಚಾಲಿಸಾ ಪುಸ್ತಕ ಓದುತ್ತಿದ್ದು ದೇವರ ಧ್ಯಾನ ಮಾಡಿದ್ದಾನೆ. ಈ ಮಧ್ಯೆ ಅಮ್ಮನಿಗಾಗಿ ಕಾಯ್ತಿದ್ದಾನೆ. ಬಳ್ಳಾರಿ ಜೈಲಿನಲ್ಲಿ ವಿಲವಿಲ ಒದ್ದಾಡ್ತಿರೋ ದಾಸನಿಗೆ ಪತ್ನಿ ವಿಜಯಲಕ್ಷ್ಮಿ ಆವಾಗ ಭೇಟಿಯಾಗಿ ಧೈರ್ಯ ಹೇಳ್ತಿದ್ದಾರೆ. ಮೊನ್ನೆಯಷ್ಟೇ ಸಹೋದರ ದಿನಕರ್ ತುಗುದಿ ಭೇಟಿಯಾಗಿ ಸಮಾಧಾನ ಮಾಡಿದ್ದಾನೆ. ಆದರೆ ತಾಯಿಯನ್ನ ನೋಡದೆ ದಾಸ ಕೊರಗುತ್ತಿದ್ದಾನೆ ಎನ್ನಲಾಗಿದೆ. ತಾಯಿಯನ್ನ ಕರೆತರುವಂತೆ ಪತ್ನಿಗೆ ಮಾಹಿತಿ. ಇನ್ನು ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿರೋ ದಾಸನಿಗೆ ನಾಳೆಯದ್ದೇ ಚಿಂತೆಯಾಗಿದೆ. ನಾಳೆ ಕಸ್ಟಡಿ ಅಂತ್ಯವಾಗಲಿದ್ದು ದರ್ಶನ್ ಮತ್ತೆ ಕೋರ್ಟ್ಗೆ ಹಾಜರಾಗಲಿದ್ದಾನೆ. ನಾಳೆ ಏನಾಗುತ್ತೋ ಏನೋ ಅಂತ ಕಾತುರದಲ್ಲಿದ್ದಾನೆ. ಈ ಮಧ್ಯೆ ತಾಯಿಯನ್ನ ನೋಡಲು ಕಾಯ್ತಿದ್ದಾನಂತೆ. ಕಳೆದ ವಾರ ತಾಯಿಯನ್ನ ಕರೆತರುವಂತೆ ಪತ್ನಿಗೆ ದಾಸ ಹೇಳಿದ್ದ. ಆದರೆ ತಾಯಿ ಮೀನಾ ತೂಗುದೀಪ್ ಭೇಟಿಯಾಗಿರಲಿಲ್ಲ. ಹೀಗಾಗಿ ಈ ವಾರವಾದ್ರೂ ಮಗನನ್ನ ನೋಡೋಕೆ ಬರ್ತಾರಾ ಅನ್ನೋದು ಕುತೂಹಲವಾಗಿದೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.